ಹಲೋ ಸುಧಾ. ಏನ್ ಸುಧಾ ಬಿರುಗಾಳಂತೆ ಹೊರಟಿದ್ಯಲ್ಲ, ಎಲ್ಲಿಗೆ ಹೊರಟಿದ್ಯಾ? ಏನೇ, ನಿನ್ನನ್ನು ಕಾಣುವುದಕ್ಕಾಗಿ ಬೆಳಗ್ಗಿಂದ ನೋಡ್ತಾ ಇದ್ದೀನಿ. 100 ಜಾಗ ಹುಡುಕಿದ್ದಾಯ್ತು. ಎಲ್ಲಿಗೆ ಹೋಗಿದ್ದೆ ನೀನು? ಕ್ಲಾಸ್ ತುಂಬಾ ಬೇಜಾರಾಯ್ತು ಕಣೆ. ಅದಕ್ಕೆ ಒಂದ್ ಕಪ್ ಕಾಫಿ ಕುಡಿದ್ರಾಯ್ತಂತ ಹೋಟೆಲ್ ಹೋಗಿದ್ದೆ. ಅದಿರ್ಲಿ, ಏನ್ ನೀನ್ ಬಂದ್ ವಿಷಯ? ನೋಡು, ನಾಳೆ ನನ್ನ ಹುಟ್ಟಿದ ಹಬ್ಬ. ದೊಡ್ಡ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ನಮ್ಮ ಅಣ್ಣ ಆನಂದನ ಬಯಕೆ. ಈ ಸಂತೋಷದಲ್ಲಿ ನನ್ನ ಗೆಳತಿಯಾದ ನಿನ್ನನ್ನು ಕರೆತರುವುದು ನನ್ನ ಕರ್ತವ್ಯ ಅಲ್ವೇನೆ. ಅದಕ್ಕಾಗಿ ನಿನಗೊಂದು ಮಾತು ಹೇಳೋಣ ಅಂತ ಬಂದೆ. ಇದು ನನ್ನ ಬರ್ತಡೇ ಕಾರ್ಡು. ನೀನು ತಪ್ಪದೇ ಬರಬೇಕು. ಖಂಡಿತ ಬರ್ತೀನಿ ಕಣೆ. ನಿನ್ನ ಸಂತೋಷದ ವಿಷಯದಲ್ಲಿ ನಾನು ಭಾಗ್ಯ ಬಿಡ್ತೀನ. ಖಂಡಿತ ಬರ್ತೀನಿ. ಥ್ಯಾಂಕ್ಸ್ ಪ್ರೇಮ. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಕಣೆ, ನಾನು ಸಂತೋಷ ಪಡುವಂತ ವಿಷಯ ಹೇಳ್ಬೇಕು. ಅಂದ್ರೆ ನೀನ್ ಸಂತೋಷ ಪಡುವಂತ ವಿಷಯ ಯಾವುದು? ಹೌದು ಕಣೆ, ನಿನ್ನ ಬರ್ತಡೇ ಸಂಭ್ರಮದಲ್ಲಿ ನಿನ್ನ ನೆಚ್ಚಿನಲ್ಲ ಯಾರಾದ್ರೂ ಬರ್ತಾರೇನೆ? ಚೇಚೆ, ನೀನಿನ್ನೂ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಕಣೆ. ಲೇ ಪ್ರೇಮ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಯಾರನ್ನು ಪ್ರೀತಿ ಮಾಡಿಲ್ಲ. ನನಗಾಗಿ ಇದ್ದ ಒಬ್ಳು ಗೆಳತಿ ಅಂದ್ರೆ ಅದು ನೀನೊಬ್ಳೇ. ಯಾವ ಜನ್ಮದ ಋಣಾನು ಬಂದ್ವೋ ಏನೋ, ನಾವಿಬ್ರು ತುಂಬಾ ಪ್ರೀತಿಯ ಗೆಳತಿಯರಾಗಿದ್ದೇವೆ. ಸ್ವಚ್ಛ ಮನಸ್ಸಿನಿಂದ ಮುಚ್ಚು ಮರೆಯಲಿದೆ ಎಲ್ಲ ವಿಷಯವನ್ನ ಬಿಚ್ಚಿ ಮಾತನಾಡ್ತೀವಿ. ಅಂದಮೇಲೆ ನಿನ್ನ ಹತ್ರ ನನ್ನ ಮನದ ಹಂಬಲವನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಯಾರನ್ನೂ ಪ್ರೀತಿಸಿಲ್ಲ. ಹಾಗಾದ್ರೆ ಯಾರನ್ನಾದ್ರೂ ಪ್ರೀತಿಸಬೇಕು ಅಂತ ಮಾಡಿದ್ದೀಯೇನು? ನೋಡು, ನಿಸರ್ಗದ ನಿಯಮದಂತೆ ನಾವು ಬದಲಾಗ್ತಾ ಹೋಗ್ಬೇಕು. ವಯಸ್ಸಿಗೆ ಬಂದ್ಮೇಲೆ ಆಸೆ ಆಕಾಂಕ್ಷೆಗಳಿಗೆ ನಾವು ಬೆಂಬ ಹತ್ತಬೇಕಾಗತ್ತೆ. ಯಾವುದನ್ನೇ ಆಸೆ ಪಡ್ಲಿ, ಆಸೆ ಪಡುವಂತ ವಸ್ತು ನಮಗೆ ಯೋಗ್ಯವಾಗಿದೆಯೋ ಇಲ್ವೋ ಅಂತ ವಿಚಾರ ಮಾಡಿ ಆಯ್ಕೆ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಗೊತ್ತು ಗುರಿ ಇಲ್ಲದೆ ವಯಸ್ಸಿದೆ ಅಂತ ತಿಳ್ಕೊಂಡು ಯಾರನ್ನಾದ್ರೂ ಪ್ರೀತಿ ಮಾಡಕ್ಕಾಗತ್ತಾ? ಹಾಗಾದ್ರೆ ನಿನ್ನ ದೃಷ್ಟಿಯಲ್ಲಿ ಇನ್ನೂ ನಿನ್ನ ಯೋಗ್ಯವಾದ ಪ್ರಿಯತಮ ಪ್ರತ್ಯಕ್ಷವಾಗಿಲ್ವೇ? ಪ್ರಾಮಾಣಿಕತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬಾಳುವರನ್ನ ನಾನು ಕಂಡಿದ್ದೇನೆ. ಅವರ ಪರಿಚಯ ನನಗೆ ಸಾಕಷ್ಟು ಉಂಟು. ಹಾಗಂತ ಅವರು ನನ್ನನ್ನ ಪ್ರೀತಿಸ್ತಾರೆ ಅಂತ ನಾನು ಹೇಗ್ ತಿಳ್ಕೋಬೇಕು? ಒಬ್ಬರೇ ಇದ್ದಿದ್ರೆ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೋಬಹುದಾಗಿತ್ತು. ಆದ್ರೆ ಅವರು 3 ಜನ ಗೆಳೆಯರು ಒಟ್ಟಿಗೆ ಇರ್ತಾರೆ. ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಬಾತಾರೆ. ಅವ್ರು ಏನೇ ಮಾಡಿದ್ರು 3 ಜನರು ಒಂದೇ ಗುರಿ ಆಗಿರುತ್ತೆ. ನಾನು ಎಷ್ಟೋ ಜನರ ನೋಡಿದ್ದೀನಿ. ಈ ಕಲಿಯುಗದಲ್ಲಿ ಅಂತ ಗೆಳೆಯರನ್ನ ನಾನು ನೋಡೇ ಇಲ್ಲ. ಯಾರೇ ಅವರು? ಅದು ಈ ಊರಲ್ಲಿ? ನೋಡು ಪ್ರೇಮ, ಅವರನ್ನ ನೀನು ನೋಡಿದ್ಯಾ? ಒಬ್ರು ಫ್ಯಾಕ್ಟರಿಯಲ್ಲಿ ಕಾರ್ಮಿಕನಾಗಿ ದುಡಿತಾ ಇದ್ದಾನೆ. ಅವನ ಹೆಸರು ಸಂತೋಷ್ ಅಂತ. ಇನ್ನೊಬ್ಬನು ಶಾಲಾ ಶಿಕ್ಷಕನಾಗಿ ನೌಕರಿ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ವಿಶ್ವನಾಥ್ ಅಂತ. ಇವರಿಬ್ಬರಿಗೂ ಆ ಗರ್ಭ ಶ್ರೀಮಂತನಾದ್ರೂ ತಕ್ಕ ಗೆಳೆಯ ಆ ವಿಷಕಂಠ. ಇವರು 3 ಜನರನ್ನ ನೀನೆಲ್ಲೇ ನೋಡಿದ್ರು ಒಟ್ಟಿಗೆ ನೋಡ್ತೀಯ. ಅದು ಹೇಗ್ ಸಾಧ್ಯನೇ? ನಿಜ ಪ್ರೇಮ. ಮಲಗುವ ಹಾಸಿಗೆ ಒಂದೇ, ಉಣ್ಣುವ ಅನ್ನ ಒಂದೇ. ದಿನ ಬೆಳಗಾದ್ರೆ ಒಬ್ಬರಿಗೊಬ್ರು ಮುಖ ನೋಡದೆ ಅವ್ರವ್ರ ಉದ್ಯೋಗಕ್ಕೆ ಅವರು ತೆರಳುವುದೇ ಇಲ್ಲ. ಅಂತ ಪವಿತ್ರ ಗುಣ ಅವರದು. ಅದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ಸಾಕ್ ಸುಮ್ನೆ. ಆ 3 ಜನ ಗೆಳೆಯರಾದ ಸಂತೋಷ, ವಿಶ್ವನಾಥ, ವಿಷಕಂಠ ಇವರನ್ನ ನಾನು ನೋಡಿದ್ದೇನೆ. ಇದರಲ್ಲಿ ವಿಷಕಂಠ ನನಗೆ ತುಂಬಾ ಪರಿಚಯ. ಒಂದೇ ಕನಿಯ ಕಲ್ಲುಗಳಾದರೂ ಎಲ್ಲಾ ಕಲ್ಲುಗಳು ದೇವರ ಮೂರ್ತಿಯಾಗಿ ಕೆತ್ತಿಸಿಕೊಳ್ಳುತ್ತಿವೆ ಅಂತ ತಿಳಿದುಕೊಳ್ಳೋದು ತುಂಬಾ ತಪ್ಪು ಕಣೆ. ಒಂದು ಕಲ್ಲು ದೇವರ ಮೂರ್ತಿಯಾಗಿ ಕೆತ್ತಿಸಿಕೊಂಡ್ರೆ ಇನ್ನೊಂದು ಕಲ್ಲು ಮಸರದ ಹಾದಿ ಹಿಡಿಯುತ್ತೆ. ಇನ್ನೊಂದು ಕಲ್ಲು ಹೊಲಸು ದಾಟೋದಕ್ಕೆ ಆಸರೆ ಆಗುತ್ತೆ. ಅಂತದ್ರಲ್ಲಿ ಎಲ್ಲರ ಗುಣ ಒಂದೇ ಅಂತ ತಿಳಿದುಕೊಳ್ಳೋದು ತುಂಬಾ ತಪ್ಪು ಕಣೆ. ಅಂದ್ರೆ ಈ 3 ಜನರಲ್ಲಿ ವ್ಯತ್ಯಾಸವಿದೆ ಎಂದು ನಿನ್ನ ಅಭಿಪ್ರಾಯವೇ? ಖಂಡಿತ. ಸದ್ಯದ ಮಟ್ಟಿಗೆ ಇರ್ದಿದ್ರು ಚಿಂತೆ ಇಲ್ಲ. ಸಂದರ್ಭಕ್ಕೆ ಸಿಲುಕಿದ ಮನುಷ್ಯ ಒಂದಲ್ಲ ಒಂದು ದಿನ ಬದಲಾಗ್ಲೇಬೇಕು. ಇದು ನನ್ನ ಚಾಲೆಂಜ್. ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ಹಾಗೊಂದು ವೇಳೆ ಆ 3 ಜನರಲ್ಲಿ ಅಂತ ವ್ಯತ್ಯಾಸ ಕಂಡು ಬಂದಿದ್ದೇ ಆದ್ರೆ ಪವಿತ್ರವಾದ ಗುಣ ಹೊಂದಿದ ವ್ಯಕ್ತಿ ಹತ್ರ ನಾನಾಗಿ ಹೋಗಿ ಪ್ರೇಮ ಭಿಕ್ಷೆ ಬೇಡ್ತೀನಿ. ನಾನಾಗಿ ಅವರನ್ನ ಪ್ರೀತಿಸ್ತೀನಿ. ಅಷ್ಟೇ ಇಲ್ಲ, ನಾನು ಅವರನ್ನ ಮದುವೆ ಆಗಲು ಸಿದ್ಧರಾಗಿ ನಿಲ್ತೀನಿ. ಮನುಷ್ಯನ ಗುಣವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವನ ಆಯುಷ್ಯವೆಲ್ಲ ಅವನು ನೋಡ್ಬೇಕಾಗಿಲ್ಲ. ಅವನ ಗುಣ, ನಡತೆ, ಸಂಪ್ರದಾಯವನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದಾಗ ಸ್ವಾಭಾವಿಕವಾಗಿ ಅವರ ತಪ್ಪು ತಳೆಗಳನ್ನು ಕಂಡುಹಿಡಿಯಬಹುದು ಕಣೆ. ಆಯ್ತು, ನಿನ್ನ ವಿಚಾರದಂತೆ ನಾನು ಮುಂದುವರಿತೀನಿ. ಈ 3ರಲ್ಲಿ ಯಾರು ಒಳ್ಳೆಯವರು ಅವರೇ ನನ್ನ ಪ್ರಿಯತಮ. ಅಂತೂ ನಿನ್ಗೂ ಪ್ರೀತಿ ಮಾಡೋ ಆಸೆ ಇದೆ ಅನ್ನು?
ನೀನೇನು ಬ್ರಹ್ಮಚಾರಿಯೇನೆ? ಆಹಾ ಮನಸ್ಸಲ್ಲಿ ಯಾರನ್ನಾದ್ರೂ ಪ್ರೀತಿಸ್ತಾ ಇರ್ಬೇಕು, ಮುಚ್ಚಿಟ್ಟು ನನ್ನನ್ನ ಯಾಕೆ ಕಾಡುವೆ? ಸಮಯ ಹೇಳು. ಬಂದಾಗ ಹೇಳ್ತೀನಿ ಕಣೆ. ನೋಡು, ನಾನು ಒಬ್ಬರನ್ನ ಈಗಾಗ್ಲೇ ತುಂಬಾ ಪ್ರೀತಿಸ್ತಾ ಇದ್ದೇನೆ. ಅವರನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರನೂ ಮಾಡಿದ್ದೇನೆ. ಆದ್ರೆ ಅವರು ಸ್ವಲ್ಪ ಹಠವಾದಿ. ಆ ಹಠದಲ್ಲಿ ನಾನು ಅವ್ರನ್ನ ಗೆಲ್ಬೇಕನ್ನೋದೇ ನನ್ನ ಚಾಲೆಂಜ್ ಕಣೆ. 100 ಮಾತು ಆಡಿದ್ರೇನು, 100 ಕನಸು ಕಂಡ್ರೆ ಏನು, ಬ್ರಹ್ಮನ ಬರಹ ತಿಳಿದವರಿಲ್ಲ. ನನ್ನ ಪೈಕಿ ಇಷ್ಟೇ, ನಾನು ಅಂದುಕೊಂಡಂತೆ ಎಲ್ಲವೂ ನಡೀಲಿ ಎನ್ನುವುದೇ ನನ್ನ ಮನದಿಚ್ಛೆ. ನಾ ಇನ್ನು ಬರ್ಲಾ? ಆ, ನಿಲ್ಲೆ. ಯಾಕೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದೀಯಾ? ನನ್ನ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನೀನು ಒಬ್ಳೆ ಎಲ್ಲ ಪಾಲ್ಗಾರ್ತಿ. ಮತ್ತೆ ಇನ್ನೂ 3 ಜನ ಇದ್ದಾರೆ. ಯಾರೇ ಅವರು? ಅವರೇ ಈ ಕಲಿಯುಗದ ತ್ರಿಮೂರ್ತಿಗಳಾದ ವಿಷ್ಕಂಠ, ಸಂತೋಷ, ವಿಶ್ವನಾಥ್. ಅವರಿಗೂ ನನ್ನ ಬರ್ತಡೇ ಸುದ್ದಿ ತಿಳಿಸ್ತೀನಿ. ಅವ್ರನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಇಷ್ಟೊಂದು ವರ್ಣನೆ ತುಂಬಿ ಹೃದಯ ತುಂಬಿ ಮಾತಾಡ್ತಾ ಇರೋದನ್ನ ನೋಡಿದ್ರೆ ನಿನ್ನ ಮನಸ್ಸಿನಲ್ಲಿ ಈಗಾಗ್ಲೇ ಒಬ್ಬ ಹೀರೋ ಇದ್ದಾನೆ ಅಂತ ನನಗೂ ಅರ್ಥ ಆಗ್ತಾ ಇದೆ. ತುಂಬಾ ತುಂಟಿ ಕಣೆ ನೀನು. ಯಾವಾಗ ನೋಡಿದ್ರು ಪ್ರೀತಿ ಪ್ರೇಮದ ಬಗ್ಗೆನೇ ಮಾತನಾಡ್ತೀಯ. ಯೋಗಕ್ಷೇಮದ ಬಗ್ಗೆ ವಿಚಾರಿಸಕ್ ಬರೋದಿಲ್ವಾ ನಿನ್ಗೆ? ಏನೇ ನೀನು? ಮದ್ವೆಗ್ ಮುಂಚೆ ಯಾರಾದ್ರೂ ಯೋಗಕ್ಷೇಮ ವಿಚಾರಿಸ್ತಾರೇನೆ? ಯೋಗಕ್ಷೇಮ ವಿಚಾರಿಸೋದಕ್ಕೆ ನಾವೇನು ಸಂಸಾರಿಗಳೇನೆ? ಮದ್ವೆಗೆ ಮುಂಚೆ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಿದ್ರೆ ಮದ್ವೆ 3 ವರ್ಷ ಮುಂದೆ ಹೋದ್ರೂ ನಡೆಯುತ್ತೆ. ಏನಿಲ್ಲ ಅಸಭ್ಯವಾದ ಮಾತುಗಳು. ನಿಜ ಕಣೆ. ಪ್ರೀತಿ ಮಾಡಿದ ಹುಡುಗನ ಮುಖ ನೋಡ್ತಾ ದಿನ ಕಾಲ ಕಳೆದ್ರೆ ಒಂದು ಒಪ್ಪತ್ತಿನ ಊಟವೇ ಬೇಡ ಅಂದಾಗ, ಪ್ರೀತಿ ಮಾಡಿದ ಹುಡುಗ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ರೆ ಮುಗಿದ್ ಹೋಯ್ತು. 3 ವರ್ಷ ಕಣ್ಣು ಮುಚ್ಚಿ ಕಾಲ ಕಳಿಬಹುದು. ನೀನ್ ಸಾಯುವಾಗ ನಿನ್ನ ಜೊತೆ ಸಾಯ್ತೀನಿ ಅಂತ ಮಾತ್ ಕೊಟ್ರೆ ಮದುವೆಗೆ ಮುಂಚೆನೆ 3 ಮಕ್ಕಳನ್ನ ಹಡಿದ್ ಬಿಡು. ಏನಿಲ್ಲ, ಅದರಲ್ಲೂ ಈ ಸಮಾಜದಲ್ಲಿ ಇಷ್ಟು ಬೇಗ ಗಂಡಸರನ್ನು ನಂಬಾರ್ದು. ಅದು ಬುದ್ಧಿವಂತಿಕೆ ಮಾತು. ನಾವು ಹೆಣ್ಣು ಕಣಮ್ಮ. ಪ್ರೀತಿ ಎಂಬ ಲಗಾಮು ನಮ್ಮ ಕೈಯಲ್ಲಿರ್ಬೇಕು. ಓಡುವ ಕುದುರೆಯನ್ನು ಕಂಡು ಲಗಾಮ್ ಸಡಲ ಮಾಡಿದ್ರೆ ಮನೆ ಮುಟ್ಟುವ ಮೊದಲೇ ಮುಗ್ಗರಿಸಿ ಬೀಳಬೇಕಾಗುತ್ತೆ. ಕರೆಕ್ಟ್ ಸುಧಾ ನಿನ್ ಮಾತು. ಹೆಣ್ಣಿನ ಬಾಳಿನಲ್ಲಿ ಎಚ್ಚರಿಕ್ಕೂ ಹೆಜ್ಜೆ ಹೆಜ್ಜೆಗೂ ಎಚ್ಚರವಾಗಿರ್ಬೇಕು. ಅಂದಾಗ ಮಾತ್ರ ಈ ಕಲಿಯುಗದಲ್ಲಿ ಹೆಣ್ಣು ಬಾಳೋದಕ್ಕೆ ಸಾಧ್ಯ. ನೋಡು, ನಾನು ನೀನು ಮಾತಾಡ್ತಾ ನಿಂತ್ರೆ ಹೀಗೆ ಮಾತಾಡ್ತಾ ನಿಂತ್ಬಿಡ್ತೀವಿ. ತುಂಬಾ ಹೊತ್ತಾಯ್ತು, ನಾನು ಹೋಗ್ಬೇಕು. ಮತ್ತೆ ನಿನ್ನ ಭೇಟಿ, ನಿನ್ನ ಬರ್ತಡೇ ಅಲ್ಲಿಗೆ ಬರ್ತೇನೆ. ಓಕೆನಾ? ನಾನಿನ್ ಹೋಗಿ ಬರ್ಲಾ? ಬಾಯ್. ಆದ್ರೆ ತ್ರಿಮೂರ್ತಿಗಳು ಇನ್ವಿಟೇಷನ್ ಕಾರ್ಡ್ ಕೊಟ್ ಬಾ. ಯಾಕೋ ಸಂತೋಷದಿಂದ ಹೋಗ್ತಾ ಇದೀಯಾ? ಯಾವ ಸಂತೋಷನ ನೋಡಲಿಕ್ಕೆ ಹೋಗ್ತಾ ಇದೀಯೋ ಏನೋ ಗೊತ್ತಿಲ್ಲ. ಜಗತ್ತಿನಲ್ಲಿ ಪ್ರತಿಯೊಂದು ಹೆಣ್ಣು ತಾನು ಮದುವೆ ಆಗೋ ಗಂಡ ಒಳ್ಳೆಯವನಾಗಿರ್ಬೇಕು ಅಂತ ಬಯಸ್ತಾಳೆ. ಹಾಗಂತ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರು ಇರಲು ಸಾಧ್ಯವಿಲ್ಲ. ಕೆಟ್ಟವರು ಉಂಟು. ಹಾಗಂತ ಅವ್ರನ್ನ ಮದುವೆ ಆಗೋದಿಲ್ವಾ? ಸಾಕಷ್ಟು ಜನ ಮದುವೆ ಆಗ್ತಾರೆ. ದೇವ್ರೆ, ಅಂತವರ ಪಾಲಿನಿಂದ ನನ್ನನ್ನು ದೂರ ಬಿಡು. ನಾನು ಮನಸ್ಸಿನಲ್ಲಿ ಪ್ರೀತಿಸುವ ವ್ಯಕ್ತಿಯನ್ನೇ ನನ್ನ ಕೈ ಹಿಡಿಯುವಂತೆ ಮಾಡಿ.